ಮೈಸೂರಿನ ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಹೆಸರಿಡುವ ವಿಚಾರ ಪರ ವಿರುದ್ಧದ ಚರ್ಚೆಗೆ ವೇದಿಕೆಯಾಗಿದೆ. ಇದರ ನಡುವೆ ಮೈಸೂರು ಪಾಲಿಕೆಯ ಆಯುಕ್ತರು ನಮ್ಮ ಬಳಿ ಪ್ರಿನ್ಸಸ್ ರಸ್ತೆ ಅನ್ನೋದಕ್ಕೆ ದಾಖಲೆಗಳೇ ಇಲ್ಲ ಅಂತ ಹೇಳಿದರು. ಆದರೆ ಈಗ ಮೈಸೂರಿನ ನಾಗರಿಕರು ಸಂಸದ ಯದುವೀರ್ ಅಗತ್ಯ ದಾಖಲೆಗಳನ್ನು ಪಾಲಿಕೆಗೆ ಒದಗಿಸಿದ್ದು ಹೆಸರು ಬದಲಾವಣೆ ಮಾಡಿದರೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವುದಕ್ಕೆ ವಿರೋಧ, ಹೋರಾಟದ ಎಚ್ಚರಿಕೆ ನೀಡಿದ ಸಾಂಸ್ಕೃತಿಕ ನಗರಿಯ ಜನರು. ಸಿಎಂ ಸಿದ್ದರಾಮಯ್ಯ ಮತ್ತು ಮೈಸೂರಿನ ರಾಜಮನೆತನದ ನಡುವೆ ಸಾಕಷ್ಟು ವಿಚಾರಕ್ಕೆ ಕೋಲ್ಡ್ ವಾರ್ ನಡೀತಿದೆ. ರಾಜಮನೆತನಕ್ಕೆ ಸೇರಿದ ಜಮೀನು, ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ವಿಚಾರ, ಹೀಗೆ ಪ್ರತಿಯೊಂದು ಸಿಎಂ ವರ್ಸಸ್ ರಾಜಮನೆತನ ಎನ್ನುವಂತಾಗಿದೆ. ಆದ್ರೀಗ ರಸ್ತೆಯ ವಿಚಾರಕ್ಕೂ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಎಂದು ಹೆಸರಿಡಲು ಮೈಸೂರು ಪಾಲಿಕೆ ಚಿಂತನೆ ನಡೆಸಿದೆ. ಇದಕ್ಕೆ ಬಿಜೆಪಿ ಸೇರಿದಂತೆ ಮೈಸೂರಿನ ಬಹುತೇಕ ಜನರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಹೆಸರು ಬದಲಿಸಿದ್ರೆ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತ ಶರೀಫ್ ಮೈಸೂರಿನ ಆಕಾಶವಾಣಿ ಮುಂಭಾಗದ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಎಂಬುದಕ್ಕೆ ಯಾವುದೇ ದಾಖಲೆಗಳಿಲ್ಲ ಎಂದಿದ್ದರು. ಇದರ ಬೆನ್ನಲ್ಲೇ ಇತಿಹಾಸ ತಜ್ಞ ಪ್ರೊಫೆಸರ್ ನಂಜರಾಜೆ ಅರಸ್ ನೇತೃತ್ವದಲ್ಲಿ ಹೋರಾಟಗಾರರ ನಿಯೋಗ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತ ಶರೀಫ್ರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಪ್ರಿನ್ಸಸ್ ರಸ್ತೆ ಎನ್ನುವುದಕ್ಕೆ ದಾಖಲೆಗಳಿವೆ, ಯಾವುದೇ ಕಾರಣಕ್ಕೂ ಪ್ರಿನ್ಸಸ್ ಹೆಸರು ಬದಲಾಗಬಾರದು. ಒಂದ್ ವೇಳೆ ಬದಲಾದ್ರೆ ಕಾನೂನು ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ದಾಖಲೆಗಳು ಕೊಟ್ಟಿದ್ದೀವಿ, ಪ್ರತಿಯೊಂದೂ ವೋಟರ್ಸ್ ಲಿಸ್ಟಲ್ಲಿ ಇದೆ ಪ್ರಿನ್ಸಸ್ ರೋಡ್ ಅಂತ, ಎಲ್ಲವನ್ನು ಕೃಷ್ಣ ತೆಗೆದಿದ್ದಾರೆ. ಮೊನ್ನೆನೋ ಸಂದೇಶ ಸ್ವಾಮಿ ತೋರಿಸಿದ್ದಾರೆ, ಅದನ್ನು ಆ ದಾಖಲಾತಿನವರು ಕೊಟ್ಟಿದ್ದೀವಿ. ಪೂರ್ವ ಎಚ್ಚರಿಕೆಯಿಂದ ವಹಿಸಿ ಇನ್ನು 3-4 ದಿವಸದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ನಂತರ ನ್ಯಾಯಾಲಯಕ್ಕೆ ಹೋಗೋದಕ್ಕೂ ನಾನು ತಯಾರಿದ್ದೀನಿ. ಪ್ರಿನ್ಸೆಸ್ ರಸ್ತೆಯ ದಾಖಲೆ ಬಿಡುಗಡೆ ಮಾಡಿದ ಯದುವೀರ್, ದಾಖಲೆ ಇಲ್ಲ ಎಂದ ಪಾಲಿಕೆ ಆಯುಕ್ತ ಶರೀಫ್ಗೆ ಟಾಂಗ್. ರಸ್ತೆ ಹೆಸರಿನ ಗದ್ದಲದ ನಡುವೆಯೇ ಮೈಸೂರಿನ ನಾಗರಿಕರು ಪ್ರಿನ್ಸೆಸ್ ರಸ್ತೆ ಎಂದು ಬೋರ್ಡ್ ಹಾಕಿದ್ದರು. ಇದನ್ನು ರಾತ್ರೋರಾತ್ರಿ ಮೈಸೂರಿನ ಪಾಲಿಕೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಇತ್ತ ಸಾಮಾಜಿಕ ಜಾಲತಾಣದಲ್ಲಿ ಸಂಸದ ಯದುವೀರ್ ಒಡೆಯರ್ ಪ್ರಿನ್ಸೆಸ್ ರಸ್ತೆ ಎಂಬುದಕ್ಕೆ ದಾಖಲೆ ಇವೆ ಎಂದು ಸಾಕ್ಷ್ಯಗಳನ್ನ ಬಿಡುಗಡೆ ಮಾಡಿದ್ದಾರೆ. ಮೈಸೂರಿನ ಮ್ಯಾಪ್, ಪೋಸ್ಟ್ ಆಫೀಸ್ ದಾಖಲೆಗಳು, ಪತ್ರ ವ್ಯವಹಾರದ ದಾಖಲೆಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವ ಮೂಲಕ ಹಾಗೂ ಪಾಲಿಕೆ ಆಯುಕ್ತರಿಗೆ ನೀಡುವ ಮೂಲಕ ತಿರುಗೇಟು ನೀಡಿದ್ದಾರೆ. ಒಂದು ಆಧಾರ್ ಕಾರ್ಡ್ದಲ್ಲೂ ಇದೆ ಅಂತ ಪ್ರಿನ್ಸೆಸ್ ರೋಡ್ ಅಂತ. ಸೊ ಇದೆಲ್ಲಾನು ಕೂಡ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಐತಿಹಾಸಿಕ ದಾಖಲೆಗಳು ಕೂಡ ಅದು ಕೊಟ್ಟಿದ್ದೀವಿ. ನಮ್ಮ ಅಧಿಕಾರದಲ್ಲಿ ಎಲ್ಲ ಸಂಪೂರ್ಣವಾಗಿ ಒಂದು ರೀತಿಯ ಗೌರವ ಇದೆ. ಇದೆಲ್ಲಾನು ಕೂಡ ಕೊಟ್ಟಿರೋ ಮಾಹಿತಿನ ಅವರು ಪರಿಶೀಲನೆ ಮಾಡ್ತಾರೆ ಅಂತ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಈ ರಸ್ತೆ ಗದ್ದಲದ ನಡುವೆ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಮೈಸೂರಿನ ರಾಜವಂಶದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದರು. ಈಗಿರುವ ರಾಜ ಯದುವೀರ್ ಒಡೆಯರನ್ನು ಡೂಪ್ಲಿಕೇಟ್, ನಕಲಿ ರಾಜವಂಶಸ್ಥ ಎಂದು ಕರೆದಿದ್ದರು. ಇದಕ್ಕೆ ಮಾಜಿ ಶಾಸಕ ಎಚ್ ವಿಶ್ವನಾಥ್ ತಿರುಗೇಟು ನೀಡಿದ್ದಾರೆ. ಲಕ್ಷ್ಮಣ್ಗೆ ಮೈಸೂರಿನ ರಾಜಮನೆತನದ ಇತಿಹಾಸ ಗೊತ್ತಿಲ್ಲ, ಇಂತಹ ಹೇಳಿಕೆಗಳಿಂದ ಸಣ್ಣವರಾಗಿ ಕಾಣ್ತೀರಿ ಎಂದು ಬುದ್ಧಿವಾದ ಹೇಳಿದ್ದಾರೆ. ಇನ್ನು ರಾಜವಂಶಸ್ಥರಾಗಿರುವ ಮೈಸೂರು ಸಂಸದ ಯದುವೀರ್ ವೈಯಕ್ತಿಕ ಟೀಕೆಗಳಿಗೆ ಉತ್ತರಿಸಲ್ಲ ಎಂದಿದ್ದಾರೆ. ಯದುವೀರ್ ಬೇರೆಯವರಲ್ಲ, ಯದುವೀರ್ ಬೇರೆಯವರು. ಶ್ರೀಕಂಠದತ್ತದ ಒಡೆಯರ್ ನಮ್ಮ ಅಪ್ಪ ಅಂತ ಹೇಳ್ತಾರೆ, ಪ್ರಮೋದಾದೇವಿ ನನ್ನ ತಾಯಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇರುವಾಗ ನೀವು ಅದ್ರ ಮಧ್ಯೆ ಬಂದು ಏನೋ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಅದರಿಂದ ಏನು ಒಳ್ಳೇದಾಗಲ್ಲ. ನೀವು ಸಣ್ಣ ಆಗ್ತೀರ, ಚೀಪ್ ಆಗ್ತೀರ ಮಾತಾಡೋದು. ಯದುವಂಶದ ಅರಸರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಮಾತಾಡುವಂಥವ್ರು ಚೀಪ್ ಆಗ್ತೀರ ಹೊರತು. ವೈಯಕ್ತಿಕವಾದ ಟೀಕೆ ಹಾಗೂ ಅವಮಾನಗಳಿಗೆ ನಾನೇನು ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಏನು ಆಧುನಿಕ ಭಾರತದಲ್ಲಿ ಏನು ಡೂಪ್ಲಿಕೇಟು, ಒರಿಜಿನಲ್ಲು ಇಂಥದ್ದು ಏನು ಉಪಯೋಗ ಇಲ್ಲ. ನಾವು ಸಹ ಜನರ ಒಂದು ಮತದಿಂದ ಈ ಒಂದು ಪದವಿಗೆ ಬಂದಿರೋದು, ಅದಕ್ಕೆ ಗೌರವ ಕೊಡಬೇಕಾಗಿದೆ. ನಂತರವೂ ನಾವು ಜನರ ಮತದಿಂದ ಅವರ ಬೆಂಬಲದಿಂದಾನೇ ಈ ಒಂದು ಪದವಿಗೆ ಬರುವಂಥದ್ದು ಮುಂದೇನೂ ಸಹ. ಅದಕ್ಕಾಗಿ ಆ ಒಂದು ಪದವಿಯಿಂದ ಇಂಥ ಕೆಲಸಗಳು ಮಾಡ್ತಾರೆ.
ಒಂದೆಡೆ ಪಾಲಿಕೆ ಆಯುಕ್ತರು ದಾಖಲೆ ಇಲ್ಲ ಅಂತಿದ್ದಾರೆ, ಮತ್ತೊಂದೆಡೆ ಮೈಸೂರಿನ ನಾಗರಿಕರು, ಮೈಸೂರು ಸಂಸದರು ಪ್ರಿನ್ಸೆಸ್ ರಸ್ತೆಗೆ ಸಂಬಂಧಿಸಿದ ದಾಖಲೆಗಳನ್ನು ಪಾಲಿಕೆಗೆ ನೀಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.